ಮುಖಾಂತರ ಆದಿವಾಸಿಗಳಿಗೆ ಅನುಕೂಲ ಆಗುತ್ತೆ. ಬೇರೆ ಯಾರ್ಯಾರನ್ನೋ ಜ್ಞಾನವಿಲ್ಲದ, ತಿಳುವಳಿಕೆ ಇಲ್ಲದ ಯಾರನ್ನೋ ಒಬ್ಬರನ್ನೆಲ್ಲ ಅಧ್ಯಕ್ಷರು ಮಾಡಿದ್ರೆ ಮತ್ತೆ ನಮ್ಮನ್ನು ಹಿಂದಕ್ಕೆ ತಗೊಂಡೋಗ್ತಾರೆ. ಒಬ್ಬ ಪ್ರಬುದ್ಧರು, ಪ್ರಾಜ್ಞರು, ಜ್ಞಾನವಂತರು, ಸುಶಿಕ್ತರು, ವಿದ್ಯಾವಂತರಾದಂತಹ ಪ್ರೊಫೆಸರ್ ಕೆ ಮೇತ್ರಿಯವರನ್ನ ಅಲ್ಲಿಗೆ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇವತ್ತು ನಿರ್ಣಯವನ್ನ ಬಯಸ್ತಾ ಇದ್ದೀವಿ. ಅವರು ಬುಡಕಟ್ಟು ಅಧ್ಯಯನದಲ್ಲಿದ್ದರು. ಹಂಪಿ ಯೂನಿವರ್ಸಿಟಿ ಇದೆಯಲ್ಲ, ಕನ್ನಡ ಹಂಪಿ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಅವರು ಪ್ರೊಫೆಸರ್ ಆಗಿ ಅಲ್ಲಿ ನಮ್ಮ ಬುಡಕಟ್ಟು ಅಧ್ಯಯನ ಸಂಸ್ಥೆಯಲ್ಲಿದ್ದರು. ಈಗ ಮುಖ್ಯಸ್ಥರಾಗಿ ಮತ್ತೆ ಈಗ ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಅವರು ನಮ್ಮದೇ ಸಮುದಾಯ ಆದ್ದರಿಂದ, ನಮ್ಮ ಆದಿವಾಸಿ ಸಮುದಾಯ ಆದ್ದರಿಂದ ಅವರು ಅನೇಕ ಪುಸ್ತಕಗಳನ್ನ ಎಲ್ಲವನ್ನು ಬರೆದಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಮತ್ತೆ ಅಧ್ಯಯನಕಾರರು ಕೆಲವರು ಮಾಡಿದ್ದಾರೆ. ಆದರೆ ನಮ್ಮ ಸಮುದಾಯದಲ್ಲೇ ಮೇತ್ರಿ ಅವರು ಕೆಲಸ ಮಾಡಿರೋದ್ರಿಂದ ಅವರಿಗೆ ಅಲ್ಲಿ ಆ ಸ್ಥಾನ ಕೊಟ್ಟರೆ ನಮ್ಮ ಆದಿವಾಸಿಗಳಿಗೆ ಕರೆಕ್ಟ್ ಆದ ಯೋಜನೆಗಳು ರೂಪುಗೊಳ್ಳೋದಕ್ಕೂ ಮಾಡೋದಕ್ಕೂ ಅವಕಾಶಗಳಾಗ್ತವೆ. ಗೊತ್ತು ಯಾವ ಬುಡಕಟ್ಟು ಎಲ್ಲಿದೆ, ಯಾವ ಜಾಗದಲ್ಲಿದೆ, ಯಾವ ಪ್ರದೇಶದಲ್ಲಿ ಪ್ರತಿಯೊಂದನ್ನು ಅಧ್ಯಯನ ಮಾಡಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ, ಪುಸ್ತಕಗಳನ್ನ ಬಿಡುಗಡೆಗೊಳಿಸಿದ್ದಾರೆ. ಅದಕ್ಕಾಗಿ ಪರಿಪೂರ್ಣವಾದ ಚಿತ್ರಣ ಅವ್ರಿಗೆ ಗೊತ್ತಿರೋದ್ರಿಂದ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಆ ಸಮರ್ಥರಿದ್ದಾರೆ, ದಕ್ಷರಿದ್ದಾರೆ. ಈಗ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ ಸರ್, ಮುಖ್ಯಮಂತ್ರಿಗಳಿಗೂ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಿಗೂ ಸಂಬಂಧಪಟ್ಟಂತ ಕಾರ್ಯದರ್ಶಿಗಳಿಗೂ ಎಲ್ರಿಗೂ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಹೌದು ಸರ್, ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ. ಯಾಕೆಂತಂದ್ರೆ ಇವರು ಪಕ್ಷಾತೀತವಾಗಿ ಕೇಳ್ತಾ ಇದೀವಿ ನಾವು. ಯಾಕೆಂತಂದ್ರೆ ಒಂದು ಪಕ್ಷದಲ್ಲಿ ನೀವು ತಗೊಂಡು ಯಾರನ್ನೋ ಮಾಡೋದಕ್ಕಿಂತ ದಕ್ಷವಾಗಿ ಸಮುದಾಯಕ್ಕೆ ಪೂರಕವಾದವ್ರನ್ನ ಮಾಡಿ. ಯಾರ್ಯಾರನ್ನೋ ಮಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ. ನಾಳೆ ನೋಡಪ್ಪ ನಿಮ್ಮವ್ರನ್ನ ಮಾಡಿದ್ವಿ, ನಿಮಗೆ ಅಭಿವೃದ್ಧಿ ನಿಗಮ ಕೊಟ್ಟಿವಿ, ನೀವೇ ಸರಿಯಾಗಿ ನಡೆಸಿಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡೋದಕ್ಕಿಂತ ದಕ್ಷರನ್ನ ನೀವು ಅಲ್ಲಿ ಕೂರಿಸಿದ್ರೆ ಆವಾಗ ಅದಕ್ಕೆ ಅರ್ಥ ಬರುತ್ತೆ, ಒಂದು ಅವಕಾಶ ಸಿಗುತ್ತೆ. ನಮಗೆ ನಿಜವಾದಂಥ ಕಟ್ಟಕಡೆಯ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯ ದೊರಕೋದ್ರಲ್ಲಿ ನಮ್ಗೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಅದನ್ನು ನಾವು ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ ಸರ್. ಮತ್ತು ಒಂದು 3 ದಿನಗಳ ಕಾಲ ರಾಜ್ಯ ಮಟ್ಟದಲ್ಲಿ ಒಂದು 100 ಜನಕ್ಕೆ, ಅಂದರೆ ನಮ್ಮ ಆದಿವಾಸಿ ಕಾರ್ಯಕರ್ತರಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವ್ರನ್ನ ತಯಾರು ಮಾಡಬೇಕು. ಯಾಕೆಂತಂದರೆ ಜ್ಞಾನವಂತರನ್ನ ನಾವು ತಯಾರು ಮಾಡದೆ ಹೋದರೆ ಸಂಘಟನೆ ಎಲ್ಲೂ ಸಹ ಬೆಳೆಯಲ್ಲ. ಹಾಗಾಗಿ ಜ್ಞಾನವಂತರನ್ನ ತಯಾರು ಮಾಡುವಂಥ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ನವಂಬರ್ನಲ್ಲಿ ಅಲ್ಲಿ ಒಂದು ಇಂಟೀರಿಯರ್ ಪ್ಲೇಸ್, ಯಾವುದು ಸಂಪರ್ಕಕ್ಕೆ ಇರಬಾರ್ದು ಅಂಥ ಒಂದು ಕಾಮಾಗಿರಬೇಕು ಅಂಥ ಪ್ರದೇಶದಲ್ಲಿ ಒಂದು ಸಾಹಿತಿಗಳನ್ನು, ಬುದ್ಧಿಜೀವಿಗಳನ್ನು, ವಿಚಾರವಂತರನ್ನು ಮತ್ತು ಅಧಿಕಾರಿಗಳನ್ನು, ಆದಿವಾಸಿಗಳ ಬಗ್ಗೆ ಕಾಳಜಿ ಇರತಕ್ಕಂಥವ್ರನ್ನ ಕರೆಸಿ ಅಲ್ಲಿ ಚಿಂತನ ಮಂಥನ ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಕೋಲಾರದ ಕೆಲವು ಸಮಸ್ಯೆಗಳಿದೆ. ನಮ್ಮ ಸುರೇಶ್ ಅವರು ಇಲ್ಲಿದ್ದಾರೆ. ಅಲ್ಲಿ ನಮ್ಮ ಸೋಲಿಗ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ಕೊರತೆ ಸಮಸ್ಯೆ ಆಗ್ತಾ ಇದೆ. ತೊಂದರೆ ಏನಿಲ್ಲ ನೋಡಿ. ಅಲ್ಲಿ ಏನು ಅಂತಂದರೆ ವಲಸೆ ಪ್ರಮಾಣ ಪತ್ರಗಳು ಇವೆಲ್ಲ ಇದ್ದಾವೆ. 1976ರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾದಂಥ ಸೋಲಿಗರನ್ನು ಇಡೀ ರಾಜ್ಯಕ್ಕೆ ಮಾಡಿದ್ರು. ಹಾಗಾಗಿ ಅವ್ರು ಅಲ್ಲಿದ್ದಾರೆ ಕೊಡೋಕ್ಕೆ ಬರಲ್ಲ, ಇವ್ರು ಇಲ್ಲಿದ್ದಾರೆ ಕೊಡೋಕ್ಕೆ ಬರೋಕ್ಕಿಲ್ಲ ಅಂತ 1935 ಎಲಿಜಬೆತ್ ರಾಣಿ ನಮಗೆ ಸೋಲಿಗರು, ವಸಲರು, ಗೌಡರು ಈ ಥರ ಅನೇಕ ಸಮುದಾಯಗಳನ್ನು ಆಗಲೇ 6 ಸಮುದಾಯಗಳನ್ನು ಘೋಷಣೆ ಮಾಡಿದರು ಎಸ್ ಟಿ ಅಂತ. ಆದರೆ ಆವಾಗ ಘೋಷಣೆ ಮಾಡಿ ಅದು ಒಂದು ಪ್ರದೇಶದ ಮಿತಿಯನ್ನು ತೆಗೆದುಹಾಕಿದ್ರಿ 1976ರಲ್ಲಿ. ಆವಾಗ ಇಡೀ ರಾಜ್ಯಕ್ಕೆ ಘೋಷಣೆ ಮಾಡಿದ್ರು. ಹಾಗಾಗಿ ನಮ್ಮ ಸುರೇಶ್ ಮತ್ತು ಸೋಲಿಗರಿದ್ದಾರೋ ಕೋಲಾರ ಜಿಲ್ಲೆಯಲ್ಲಿ ಅವರಿಗೆ ಜಾತಿ ದೃಢೀಕರಣ ಪತ್ರ ಮಾಡೋಕ್ಕೆ ಅಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಆಗ್ರಹ ಇದೆ. ಅದನ್ನು ಮಾಡಬೇಕು ಅಂತ. ತಮ್ಮ ಹೆಸರು? ನನ್ನ ಹೆಸರು ಎಂ ಕೃಷ್ಣಯ್ಯ, ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ನ ರಾಜ್ಯಾಧ್ಯಕ್ಷ.